50,000 ಬೆಲೆಯ ಲ್ಯಾಪ್‌ಟಾಪ್ ಕದ್ದು ಪರಾರಿಯಾದ ರಾಪಿಡೋ ಬೈಕ್ ಟ್ಯಾಕ್ಸಿ ಯುವಕ. ಆ ವ್ಯಕ್ತಿ ಬಂದಿರೋದ್ ನೋಡಿದ್ರೆ ಕಳ್ತನ ಮಾಡ್ಬೇಕು ಅಂತಲೇ ಇಂಟೆನ್ಷನ್ ಇಟ್ಕೊಂಡು ಬಂದಿರೋ ತರ ಕಾಣಿಸ್ತಾ ಇದೆ. ಯಾರೋ ಒಬ್ಬ ಮಾಡೋ ಕೆಲ್ಸಕ್ಕೆ ಇಡೀ ರಾಪಿಡೋ ಕಂಪ್ನಿಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಹುಡುಗರಿಗೂ ರಾಪಿಡೋ ಕಂಪ್ನಿಗೂ ಇವತ್ತು ಕೆಟ್ಟ ಹೆಸರು ಬಂದಿದೆ. ಓಲಾ ಬೈಕ್ ತಗೊಂಡು ಬಂದಿದ್ದಾನೆ ಡೆಲಿವರಿ ಮಾಡಕ್ಕೆ, ಅದರಲ್ಲಿ ಗ್ರೀನ್ ಬೋರ್ಡ್ ಬದಲು ವೈಟ್ ಬೋರ್ಡ್ ಕಾಣಿಸ್ತಾ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಇವತ್ತು ನಿಜವಾಗ್ಲೂ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆಲ್ಲ ಒಂದು ಕೆಟ್ಟ ಹೆಸರು ಬರೋ ತರ ಆಗೋಗಿದೆ. ಯಾರೋ ಒಬ್ಬ ಮಾಡಿರೋ ಕೆಲಸಕ್ಕೆ ನಿಜವಾಗ್ಲೂ ಇವತ್ತು ಕಂಪ್ನಿಗೆ ಕೆಟ್ಟ ಹೆಸರು, ಎಲ್ಲ ರೈಡರ್ಸ್ಗೂ ಕೆಟ್ಟ ಹೆಸರು. ಇವತ್ತು ಏನಪ್ಪಾ ವಿಚಾರ ಬಗ್ಗೆ ಮಾತಾಡೋಣ ಅಂದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಆ ತರ ಒಂದು ಘಟನೆ ನಡೆದಿದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋ ನಮ್ಮ ಚಾನಲ್ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮೆಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ಬರ್ತಾ ಇರುತ್ತೆ. ಎವ್ರಿಡೇ ಇದೇ ತರ ವಾಚ್ ಮಾಡಬಹುದು. ಏನಾರೋ ಒಂದು ಡೆಲಿವರಿ ಬಗ್ಗೆ ಹೊಸ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಹೇಳ್ತಾ ಬನ್ನಿ ಇನ್ಯಾಕ್ ತಡ ಮಾಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿನ್ನೆ ಒಂದು ಘಟನೆ ನಡೆದಿದೆ ಫ್ರೆಂಡ್ಸ್, ಬೆಂಗಳೂರಲ್ಲಿ. ಯಾರೋ ಒಬ್ಬ ಕಸ್ಟಮರ್ ರಾಪಿಡೋ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ದಾರೆ ಪಾರ್ಸಲ್. ಅದು HBR ಲೇಔಟ್ ಎಣ್ಣೂರ್ ಮೇನ್ ರೋಡ್ ಇಂದ ಮಾರತ್ತಳ್ಳಿಗೆ ಬುಕ್ ಮಾಡಿದ್ದಾರೆ. ಆ ವ್ಯಕ್ತಿ ಬಂದು ಮೆಟೀರಿಯಲ್ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ. ಅದು ಲ್ಯಾಪ್ಟಾಪ್ 50,000 ರೂಪಾಯಿದು. ಬಟ್ ಅವನು ಕಸ್ಟಮರ್ಗೆ ತಲುಪಿಸಿಲ್ಲ, ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನಿಜವಾಗ್ಲೂ ಇದು ದೊಡ್ಡ ಒಂಥರ ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಈ ತರ ಮಾಡಬಾರ್ದು. ಆ ವ್ಯಕ್ತಿ ನೋಡಿದ್ರೆ ಬೇಕಂತಾನೆ ಮಾಡಿರೋ ತರ ಕಾಣಿಸ್ತಾ ಇದೆ. ಬುಕ್ ಮಾಡಿ ಸುಮಾರು ಹೊತ್ತಾದ್ರೂ ಆ ವ್ಯಕ್ತಿ ಬಂದೇ ಇಲ್ಲ. ಲಾಸ್ಟಿಗೆ ಫೋನ್ ಮಾಡಿದ್ರು, ನಾಟ್ ರೀಚಬಲ್ ಕಸ್ಟಮರ್ಗೆ. ಲಾಸ್ಟಿಗೆ ಡೆಲಿವರಿನೇ ಆಗಿಲ್ಲ. ಕೊನೆಗೆ ಆ ವ್ಯಕ್ತಿ ರಾಪಿಡೋಗೆ ಕಂಪ್ಲೇಂಟ್ ಮಾಡಿದ್ರೆ ಅವರು ಏನೋ ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲಂತೆ. ಜಸ್ಟ್ ಗಾಡಿ ನಂಬರ್, ಆ ಹುಡುಗನ ಮೊಬೈಲ್ ನಂಬರ್ ಕೊಟ್ಟಿದಾರಂತೆ. ನೀವು ಕಂಪ್ಲೇಂಟ್ ಕೊಟ್ಕೊಳ್ಳಿ, ಆ ಹುಡುಗನ ಮೇಲೆ ಆಕ್ಷನ್ ತಗೊಳ್ಳಿ ಅಂತವ. ಅವರು ರಾಪಿಡೋ ಕಂಪ್ನಿಲಿ ಕೊಟ್ಟಿರ್ತಕ್ಕಂಥ ಗಾಡಿ ನಂಬರು ಈ ವ್ಯಕ್ತಿ ಇಲ್ಲಿ ಬಂದು ಐಟಮ್ ತಗೊಂಡೋಗಿರ್ತ ಗಾಡಿ ನಂಬರ್ಗೂ ಮ್ಯಾಚೇ ಇಲ್ಲ. ಫುಲ್ಲು ಡಿಸ್ಮ್ಯಾಚ್ ಆಗ್ತಾ ಇದೆ, ಒಂದಕ್ಕೊಂದು ಮ್ಯಾಚೇ ಇಲ್ಲ. ಅಲ್ಲಿಗೆ ಅವನು ಬಂದಿರೋ ನೋಡಿದ್ರೆ ಪಕ್ಕ ಕಳ್ತನ ಮಾಡ್ಬೇಕು ಅಂತಾನೆ ಬಂದಿದ್ದಾನೆ. ಹೌದು, ಅವ್ನು ತಗೊಂಡ್ ಬಂದಿರೋದು ಓಲಾ ಬೈಕ್. ಆಕ್ಚುಲಿ ಓಲಾ ಬೈಕಾಗ ಏನಿರ್ಬೇಕು, ಗ್ರೀನ್ ಬೋರ್ಡ್ ಇರುತ್ತೆ. ಬಟ್ ಆ ಬೈಕಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ ವೈಟ್ ಬೋರ್ಡ್ ಫ್ರಂಟ್ ಅಲ್ಲಿ. ಅಂದ್ರೆ ಅವನು ಕಳ್ತನ ಮಾಡ್ಬೇಕು ಅಂತಾನೆ ನಂಬರ್ ಪ್ಲೇಟ್ ಚೇಂಜ್ ಮಾಡ್ಕೊಂಡು, ಫುಲ್ ಮುಖಕ್ಕೆಲ್ಲ ಮಾಸ್ಕ್ ಹಾಕೊಂಡು, ಹೆಲ್ಮೆಟ್ ಹಾಕೊಂಡು, ಏನ್ ಗೊತ್ತಿಲ್ಲದ ತರ ಫುಲ್ಲು ಕವರ್ ಆಗಿ ಬಂದ್ಬಿಟ್ಟಿದ್ದಾನೆ. ಹಂಗಾಗಿ ಇವಾಗ ಗಾಡಿ ನಂಬರ್ ಕೂಡ ಮ್ಯಾಚ್ ಆಗ್ತಾ ಇಲ್ಲ. ಮೊಬೈಲ್ ನಂಬರ್ ಮಾತ್ರ ಸಿಕ್ಕಿದೆ, ಬಟ್ ಅದು ಇವಾಗ ಪ್ರೆಸೆಂಟ್ಲಿ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಈ ತರ ಆಗಿದೆ ನೋಡಿ. ಇವರು ಒಬ್ಬ ಯಾರೋ ಮಾಡಿರೋ ಕೆಲ್ಸಕ್ಕೆ ಇವತ್ತು ಉರಿಯ ಬೆಂಕಿಗೆ ತುಪ್ಪ ಸುರಿದಂಗ್ ಕೂಡ ಆಗ್ಬಿಟ್ಟಿದೆ. ಇವತ್ತು ಎಲ್ಲಿ ನೋಡಿದ್ರು ಕಮೆಂಟ್ಸ್ ಗಳು ನೋಡಿದ್ರೆ ಈ ವಿಡಿಯೋದಲ್ಲಿ ಬರೀ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಅವ್ರು ಮಾಡಿರತಕ್ಕಂಥ ಕೆಲಸ. ಮೊದಲೇ ರಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಅಂತ ಈ ಆಟೋದವರು ಪದೇ ಪದೇ ಗಲಾಟೆ ಮಾಡ್ತಾನೆ ಇರ್ತಾರೆ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾನೆ ಇರ್ತಾರೆ. ಇದ್ರ ವಿರೋಧವಾಗಿ ಲಾಯರ್ ಕೂಡ ವಾದ ಮಾಡ್ತಾ ಇದ್ದಾರೆ. ಹಾಗೆ ಇದರಲ್ಲಿ ಮತ್ತೆ ನವೆಂಬರ್ 14ನೇ ತಾರೀಕಿಗೆ ಅವ್ರಿಗೆ ಇನ್ನೊಂದು ದೊಡ್ಡದು ಅಪ್ಡೇಟ್ ಸಿಕ್ದಂಗ ಆಗೋಯ್ತು. ಅವತ್ತು ತಗೊಂಡೋಗಿ ಇಡಕ್ಕೆ ಫಸ್ಟ್ ಇದನ್ನ ಬ್ಯಾನ್ ಮಾಡಿ ಅಂತ. ಯಾಕೆಂದ್ರೆ ನೋಡಿ, ಇವಾಗ ಒಂದು ಕಳ್ತನ ಆಗೋಯ್ತು. ಇದು ಯಾರು ಮಾಡಿದ್ರು, ಬೇಕಂತ ಮಾಡಿದ್ರು, ಯಾರು ಬೇಕನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿಸಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಆಗಿದೆ. ಆ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟರೆ ಏನ್ ಮಾಡೋದಂತ ಗೊತ್ತಿಲ್ಲ. ಹಿಡಿತಾರೆ, ಎಲ್ಲೂ ತಪ್ಪಿಸ್ಕೊಳಕ್ ಹೋಗಲ್ಲ. ಕ್ಯಾಮ್ರಾದಲ್ಲಿ ಅವ್ನ ಫೇಸ್ ಕೂಡ ಎಲ್ಲ ಫುಲ್ ರೆಕಾರ್ಡ್ ಆಗಿರೋದ್ರಿಂದ ಇಲ್ಲಿ ಬೆಂಗಳೂರು ಬಿಟ್ಟೇನೆ ಹುಡುಗ ಎಲ್ಲೂ ತಪ್ಪಿಸ್ಕೊಂಡು ಹೋಗಲ್ಲ. ಎಂತೆಂತ ದೊಡ್ಡ ಕಾಲ್ರೆ ಸಿಗಾಕೊಂಡಿದ್ದಾರೆ. ಇದು ದೊಡ್ಡ ವಿಷಯ ಎಲ್ಲ. ಸಿಗ್ತಾನೆ 50,000 ರೂಪಾಯಿ ಲ್ಯಾಪ್ಟಾಪ್ ತಗೊಂಡಾಗ ಅವ್ನು ಏನ್ ಮಾಡಕ್ ಆಗತ್ತೆ ಹೇಳಿ. ಏನೋ ಕೋಟಿ ಗಟ್ಲೆ ಹೊಡೆದ್ರೆ ಅದೊಂಥರ. ಜಸ್ಟ್ 50,000 ರೂಪಾಯಿ ಲ್ಯಾಪ್ಟಾಪ್ ಇಟ್ಕೊಂಡು ಹೋಗಾನೆ, ಎಲ್ಲೂ ಹೋಗಲ್ಲ, ಸಿಗ್ತಾನೆ. ಅವರು ಕೂಡ ಕಸ್ಟಮರ್ ಕಂಪ್ಲೇಂಟ್ ಕೊಟ್ರಂತೆ ಸ್ಟೇಷನ್ಗೆ. ಕೇಸ್ ಕೂಡ ಫೈಲ್ ಆಗಿದೆ. ಅವ್ರ ಕಂಪ್ನಿ ಅವ್ರು ಕೇಳಿದ್ರೆ ಅಷ್ಟೇ, ನಮ್ದು ಏನಿದೆ ನಾವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದೀವಿ, ಐಟಮ್ ಎಲ್ಲ ನಾವು ಕೊಡಕ್ಕಾಗಲ್ಲ. ಅವ್ರು ಹೇಳ್ತಾರೆ, ನೀವು ಬಂದಾಗ ರೈಡರ್ ಕರೆಕ್ಟ್ ಆಗಿ ಗಾಡಿ ನಂಬರ್ ಮ್ಯಾಚ್ ಆಗಿದ್ಯಾ ನೀವು ನೋಡ್ಕೋಬೇಕು. ನೀವು ಏನು ನೋಡ್ಕೊಂಡಲ್ಲಿ ಹೆಂಗ್ ಐಟಮ್ ಕೊಟ್ರಿ ಅಂತ ಕೂಡ ಕೇಳ್ತಾರೆ ಕಂಪ್ನಿ ಅವರು. ಹೌದು, ನಾವು ಕೂಡ ಪದೇ ಪದೇ ಹೇಳ್ತಾ ಇರ್ತೀವಿ, ಯಾರೇ ಆಗ್ಲಿ ಕಸ್ಟಮರ್ ಆಗ್ಲಿ ಏನಾದ್ರು ಐಟಮ್ ಕೊಡಕ್ ಹೋದಾಗ ಪಕ್ಕ ನಂಬರ್ ಮ್ಯಾಚ್ ಆಗ್ಲಿ ಚೆಕ್ ಮಾಡ್ಕೊಳ್ಳಿ ಒನ್ ಟೈಮ್. ಕೆಲವೊಬ್ಬರು ಗಾಡಿ ಎಲ್ಲೋ ನಿಲ್ಲಿಸ್ತಾರೆ, ಬಂದ್ಬಿಟ್ಟು ಐಟಮ್ ತಗೊಂತಾರೆ. ಹೆಸರು ಕೇಳಿದ್ರೆ ರಿಜಿಸ್ಟ್ರೇಷನ್ ಹೆಸರು ಹೇಳ್ತಾರೆ, ತೊಂದ್ರೆ ಇಲ್ಲ. ಬಟ್ ಗಾಡಿ ನಂಬರ್ ನೋಡ್ಕೋಬೇಕು. ಎಲ್ರು ಮಾಡಲ್ಲ, ಯಾರೋ ಒಬ್ರು ಮಾಡೋದಕ್ಕೆ ಇವತ್ತು ಎಲ್ಲರಿಗೂ ಪ್ರಾಬ್ಲಮ್. ಅಂಡ್ ತುಂಬಾ ಜನ ಕಸ್ಟಮರ್ಗಳು ಅಷ್ಟೇನೆ ಬೈಕ್ ಬುಕ್ ಮಾಡ್ಬಿಡ್ತಾರೆ, ಪಾರ್ಸಲ್ ಐಟಮ್ ಕೊಡ್ತಾರೆ. ಈ ತರ ಕೊಡಬೇಡಿ ಅಂತ ನಾನು ಎಷ್ಟೋ ವಿಡಿಯೋಗಳಲ್ಲಿ ಕೂಡ ಹೇಳಿದೀನಿ. ಈ ತರ ಎತ್ಕೊಂಡು ಹೋದ್ರೆ ಏನಾಗುತ್ತೆ, ಯಾವ್ದೇ ತರ ಕೇಸ್ ಆಗಲ್ಲ ಇದು. ಯಾಕೆಂದ್ರೆ ಗೊತ್ತಿರ್ಬೇಕು, ಬೈಕ್ ಬುಕ್ ಮಾಡಿ ನೀವ್ ಹೆಂಗ್ ಪಾರ್ಸಲ್ ಕೊಟ್ರಿ ಅಂತ ಕಂಪ್ನಿ ಅವರು ಕೇಳ್ತಾರೆ. ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಅವರು ಕೂಡ ಹೇಳ್ತಾರೆ, ಬೈಕ್ ಬುಕ್ ಮಾಡಿದ್ರೆ ನೀನೇ ಹೋಗ್ಬೇಕಾಗಿತ್ತಪ್ಪ, ನಿನ್ನ ಬದಲು ಮೆಟೀರಿಯಲ್ ಯಾಕೆ ಕೊಟ್ಟು ಕಳಿಸ್ದೆ, ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ, ಇದನ್ನ ಕೇಸ್ ಫೈಲ್ ಮಾಡಕ್ ಆಗಲ್ಲಪ್ಪ, ಇದು ನೀನೇ ಸಾಲ್ವ್ ಮಾಡ್ಕೋಬೇಕು ಅಂತ ಕಳಿಸ್ಬಿಡ್ತಾರೆ. ಬಟ್ ಈ ವ್ಯಕ್ತಿ ಪಾರ್ಸಲ್ಲೇ ಬುಕ್ ಮಾಡಿರೋದ್ರಿಂದ ಇದು ಕೇಸ್ ಫೈಲ್ ಆಗಿದೆ. ಅವ್ನೇನಾದ್ರು ಹೆಚ್ಚು ಕಮ್ಮಿ ಬೈಕ್ ಬುಕ್ ಮಾಡಿ ಪಾರ್ಸಲ್ ಕೊಟ್ಟಿದ್ರಂತಾನು ಯಾವ್ದೇ ಕಾರಣಕ್ಕೂ ಕೇಸ್ ಆಗ್ತಿರ್ಲಿಲ್ಲ. ಇದ್ರ ಬಗ್ಗೆ ಯಾರು ಕೂಡ ತನಿಖೆ ನಡೆಸ್ತಿರ್ಲಿಲ್ಲ. ಹಂಗಾಗಿ ಬಟ್ ಆ ವ್ಯಕ್ತಿದ ಅದೃಷ್ಟ ಚೆನ್ನಾಗಿದೆ, ಬೈಕ್ ಬುಕ್ ಮಾಡಿ ಪಾರ್ಸಲ್ ಕೊಟ್ಟಾನೆ.
ಇದು ನಿನ್ನೆ ನೈಟ್ ಆಗಿರೋದು. ವ್ಯಕ್ತಿ ಬಂದು ಓಲಾ ಬೈಕ್ ಮೇಲೆ ಕುತ್ಕೊಂಡಿರ್ತಾನೆ, ಫೋನ್ ಮಾಡ್ತಿರೋ ವಿಡಿಯೋ, ಫುಲ್ ಮಾಸ್ಕ್ ಕವರ್ ಮಾಡವನೆ, ಹೆಲ್ಮೆಟ್ ಹಾಕವನೆ. ಆ ಬೈಕ್ದು ಫ್ರಂಟ್ ಓಲಾ ಬೈಕ್ ಕಾಣಿಸ್ತಾ ಇದೆ, ಬಟ್ ನೇಮ್ ಪ್ಲೇಟ್ ದೂರದಿಂದ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ಬಟ್ ವೈಟ್ ಕಾಣಿಸ್ತಾ ಇದೆ. ಗ್ರೀನ್ ಕಲರ್ ಇರಬೇಕು ಓಲಾ ಬೈಕಿಗೆ, ಅದು ಎಲೆಕ್ಟ್ರಿಕಲ್ ವೆಹಿಕಲ್ ಅಂದ್ಮೇಲೆ ವೈಟ್ ಬೋರ್ಡ್ ಕಾಣಿಸ್ತಾ ಇದೆ. ಬಟ್ ಇದೇನಂತ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ. ನಮಗ್ ಕಾಣ್ತಿರೋದ್ ಬಗ್ಗೆ ನಾವು ಅನ್ಸಿದ್ ಹೇಳಿದೀವಿ. ಅದು ಲಾಸ್ಟ್ ಅಲ್ಲಿ ಕೂಡ ನಾನು ಒಂದು ಫೋಟೋ ಹಾಕ್ತೀನಿ ಅದ್ರದ್ದು, ಗಾಡಿ ನಂಬರ್ ಪ್ಲೇಟ್ ಕಾಣಿಸಲ್ಲ, ಬಟ್ ನಂಬರ್ ಕಾಣಲ್ಲ, ನಂಬರ್ ಪ್ಲೇಟ್ ಕಾಣುತ್ತೆ, ವೈಟ್ ಕಲರ್ ಕಾಣುತ್ತೆ. ನೀವೇ ಒಂದ್ಸಲಿ ಅಬ್ಸರ್ವ್ ಮಾಡಿ, ನಿಮ್ಗೆ ಅನ್ಸಿದ್ದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಓಕೆನಾ? ಈಗ ಒಬ್ಬ ಮಾಡಿರೋ ಕೆಲಸಕ್ಕೆ ನೆಕ್ಸ್ಟ್ ಟೈಮ್ ಕಸ್ಟಮರ್ ಬುಕ್ ಮಾಡಕ್ಕೆ ಹಿಂದೇಟ್ ಮಾಡ್ತಾರೆ ಆನ್ಲೈನ್ ಅಲ್ಲಿ. ಈಗ ರಾಪಿಡೋ ಒಂದೇ ಅಂತ ಅಲ್ಲ, ಈಗ ಬೇರೆ ಕಂಪ್ನಿಗಳಲ್ಲೂ ಕೂಡ ಬುಕ್ ಮಾಡಕ್ಕೆ ಸ್ವಲ್ಪ ಹಿಂದೇಟ್ ಹಾಕ್ತಾರೆ. ಯಾಕಂದ್ರೆ ಈ ತರ ಒಂದು ಘಟನೆ ಆದಾಗ ಏನಾಗುತ್ತೆ, ನೆಕ್ಸ್ಟ್ ತುಂಬಾ ಕಾಸ್ಟ್ಲಿ ಮೆಟೀರಿಯಲ್ ಕೊಡಕ್ಕೆ ಭಯ ಬೀಳ್ತಾರೆ. ಏನೋ 5,000 10,000 ರೂಪಾಯಿ ಮೆಟೀರಿಯಲ್ ಅಂದ್ರೆ ಪರವಾಗಿಲ್ಲ ಅಂತ ಕಳ್ಸೋದು, ಲಕ್ಷಾಂತರ ರೂಪಾಯಿ ಮೆಟೀರಿಯಲ್ ಕೂಡ ಆನ್ಲೈನ್ ಅಲ್ಲಿ ಎಷ್ಟೋ ಕಂಪ್ನಿಗಳು ಸಪ್ಲೈ ಆಗುತ್ತೆ ಒಂದ್ ಕಡೆಯಿಂದ ಒಂದ್ ಕಡೆ. ಲಕ್ಷ 2 ಲಕ್ಷ ಗಟ್ಟಲೆ ಮೆಟೀರಿಯಲ್ ಸಪ್ಲೈ ಮಾಡ್ತಾರೆ. ಬಟ್ ಈ ತರ ಒಂದು ಘಟನೆ ಆದಾಗ ಏನಾಗುತ್ತೆ, ಯಾರನ್ನ ಕೇಳ್ಬೇಕು ಅವರು? ಈಗ ಕಂಪ್ನಿ ಕಂಪ್ಲೇಂಟ್ ಕೊಟ್ರೆ ಅವ್ರೇನ್ ಬಂದು ಹಿಡ್ಕೊಡಲ್ಲ. ಏನಿದೆ ಅವ್ರದ್ದು ಜವಾಬ್ದಾರಿ ಅಷ್ಟೇನೆ, ಅದು ಮೆಟೀರಿಯಲ್ ಕಾಸ್ಟ್ ಏನು ಅವ್ರು ಕಟ್ಕೊಡಲ್ಲ. ಬಟ್ ಅವ್ರ ಕಸ್ಟಮರ್ ನಂಬರ್ ಇರ್ಬೋದು, ಅವ್ರದ್ದು ಅಡ್ರೆಸ್ ಇಷ್ಟು ಕೊಡ್ಬೋದು ಅಷ್ಟೇನೆ ಅವ್ರದ್ದು, ಏನದು ID ಪ್ರೂಫ್. ಬಟ್ ಅವ್ರು ಏನು ಬಂದು ರೆಸ್ಪಾನ್ಸಿಬಿಲಿಟಿ ತಗೊಳಕ್ ಆಗಲ್ಲ. ಇದೇನಿದು ನೆಕ್ಸ್ಟ್ ಪ್ರೊಸೀಜರ್ ಕಸ್ಟಮರೇ ನೋಡ್ಕೋಬೇಕು. ಕೇಸ್ ಆಗಿರ್ಬೋದು, ಕೋರ್ಟ್ ಕಚೇರಿ ಸ್ಟೇಷನ್, ಇದಕ್ಕೆಲ್ಲ ಇವರೇ ಓಡಾಡ್ಬೇಕು. ಒಂದ್ 50,000 ರೂಪಾಯಿ ಮೆಟೀರಿಯಲ್ಗೆ ಇವ್ರು ಮತ್ತೆ ಒಂದ್ 50,000 ರೂಪಾಯಿ ಅಲ್ಲೇ ಖರ್ಚು ಮಾಡ್ಬೇಕಾಗತ್ತೆ. ಸ್ಟೇಷನ್ ಅನ್ಕೊಂಡು ಅದಕ್ಕೆ FIR, ಅದಕ್ಕೆ ಮತ್ತೆ ಕೋರ್ಟ್ ಸಬ್ಮಿಟ್ ಮಾಡೋದು, ಅವ್ನ್ ಕೇಸ್ ಆದ್ಮೇಲೆ ಇದೆಲ್ಲ ಏನಾಗುತ್ತೆ ತುಂಬಾ ತಲೆನೋವು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಕೆಲವು ಕಸ್ಟಮರ್ ಹೋದ್ರೆ ಹೋಯ್ತಂತ ಬಿಟ್ಬಿಡ್ತಾರೆ. ಅದ್ನಾಗ ಸಣ್ಣ ಪುಟ್ಟ ಐಟಮ್ಗಳ ಬಗ್ಗೆ ಇಶ್ಯೂಸ್ ತಗೊಳೋದಿಲ್ಲ ಕಂಪ್ಲೇಂಟ್. ಇದು ಸ್ವಲ್ಪ ದೊಡ್ಡ ಐಟಮ್ ಆಗಿರೋದ್ರಿಂದ ಪಾಪ ಆ ವ್ಯಕ್ತಿ ಅವನೇ ಕೈಯಿಂದ ಕಟ್ಟಿಕೊಟ್ಟಂತೆ ಕಂಪ್ನಿ, ಮತ್ತೆ ಇನ್ನೊಂದು ರೀ ಆರ್ಡರ್ ಕಳಿಸಿದ್ದಾರೆ. ಈಗ 50,000 ರೂಪಾಯಿ ಆ ವ್ಯಕ್ತಿ ಪೆನಾಲ್ಟಿ ಮೇಲೆ ವ್ಯಕ್ತಿಗೆ ಬಿತ್ತು, ಸ್ಯಾಲರಿ ಮೇಲೆ. ಬಟ್ ಏನ್ ಮಾಡಕ್ಕಾಗಲ್ಲ, ಈ ತರ ಯಾರೋ ಒಬ್ರು ಮಾಡಿದಾರಲ್ಲೋ, ಅವನು ಪಕ್ಕ ಕಳ್ತನ ಮಾಡಕ್ಕೆ ಅಂತಾನೆ ಬಂದಿರೋ ತರ ಕಾಣಿಸ್ತಾ ಇದೆ ನಮ್ಮ ಅನಿಸಿಕೆ. ಅವ್ನು ತಗೊಂಡಿದ್ದಾನೆ ಅಂದ್ಮೇಲೆ ಅವ್ನು ವೈಟ್ ಬೋರ್ಡ್ ನಂಬರ್ ಪ್ಲೇಟ್ ಮ್ಯಾಚ್ ಆಗ್ತಾ ಇಲ್ಲ. ಕಂಪ್ನಿ ಕೊಟ್ಟಿರೋದೇ ಒಂದು ಗಾಡಿ ಇದೆ ನಂಬರ್ ಪ್ಲೇಟು, ಅವ್ನು ತಗೊಂಡ್ ಒಂದು ಗಾಡಿ. ಆಕ್ಚುಲಿ ಗೊತ್ತಿರ್ಬೇಕು ನಿಮ್ಗೆ, ರಾಪಿಡೋದಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಅಟ್ಯಾಚ್ ಮಾಡ್ತಾರೋ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ ಕನ್ಫರ್ಮ್ ಆಗಿ. ಬಟ್ ರೀಸೆಂಟ್ಲಿ ನಮಗಂತೂ ಗೊತ್ತಿಲ್ಲ ಇದು ಎಲೆಕ್ಟ್ರಿಕಲ್ ವೆಹಿಕಲ್ ಅಟ್ಯಾಚ್ ಆಗುತ್ತೆ ಇಲ್ವೋ ಅಂತ. ಬಟ್ ಅವ್ನು ಎಲೆಕ್ಟ್ರಿಕಲ್ ವೆಹಿಕಲ್ ತಂದಾನೆ, ಅದನ್ನ ಅಟ್ಯಾಚ್ ಮಾಡಿಲ್ಲ ಅವ್ನ ಕಂಪ್ನಿಗೆ, ಬೇರೆ ನಂಬರ್ ಕೊಟ್ಟಿರೋದು. ತುಂಬಾ ಜನ ತರ್ತಾರೆ, ಇಲ್ಲ ಅಂತ ಹೇಳ್ತಲ್ಲ. ಈಗ ಬೈಕ್ ಟ್ಯಾಕ್ಸಿ ಹಳೆಯ ಗಾಡಿಗಳು ತುಂಬಾ 10 ವರ್ಷದ ನಡೀತಾ ಇರೋದ್ರಿಂದ, ಇವಾಗ 10 ವರ್ಷದಲ್ಲಿ ಈಗ ಒಂದ್ ಗಾಡಿ ಅಟ್ಯಾಚ್ ಮಾಡಿರ್ತಾರೆ. 10 ವರ್ಷದಿಂದ ಅದೇ ಗಾಡಿ ರನ್ ಮಾಡಕ್ ಆಗಲ್ಲ, ಆ ಗಾಡಿ ಎಲ್ಲ ಸ್ಕ್ರಾಪ್ ಆಗ್ಬಿಟ್ಟಿರುತ್ತೆ, ಹೊಸ ಗಾಡಿ ತಗೊಂಡಿರ್ತಾರೆ. ಮತ್ತೆ ಯಾರು ಕೆಲವರು ನಂಬರ್ ಪ್ಲೇಟ್ ಚೇಂಜ್ ಮಾಡಿಸ್ತಾರೆ, ಕಂಪ್ನಿ ಕೊಟ್ಟು ಅಡ್ರೆಸ್ ಎಲ್ಲ ಗಾಡಿ ಡಾಕ್ಯುಮೆಂಟ್ಸ್. ಕೆಲವರು ಚೇಂಜ್ ಮಾಡಿಸಲ್ಲ, ಅದೇ ಗಾಡಿನೇ ಓಡಿಸ್ತಾ ಇರ್ತಾರೆ. ಅದಕ್ಕೆ ರೀಸನ್ ಕೂಡ ಹೇಳಿದೀನಿ ನಾನು. ಕೆಲವರು ಆಟೋದವರು ಫೇಕ್ ಆರ್ಡರ್ ಮಾಡಿ ಗಾಡಿ ಹಿಡ್ಕೊಂಡು ಗಲಾಟೆ ಮಾಡ್ತಾರೆ, ಕಿರಿಕ್ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ, ನಂಬರ್ ಪ್ಲೇಟ್ ಚೇಂಜ್ ಮಾಡ್ಸಲ್ಲ ಕೆಲವೊಬ್ಬರು. ಕೆಲವಂತ ಯಾರು ಬುಕ್ ಮಾಡಿ ನಂಬರ್ ಪ್ಲೇಟೇ ನೋಡೋದು ಫಸ್ಟ್, ಯಾರೇ ಆಗ್ಬೋದು, ಒಂದು ಕಸ್ಟಮರ್ ಆಗ್ಬೋದು, ಒಂದು ಆಟೋ ಡ್ರೈವರ್ ಯಾರೇ ಆಗ್ಲಿನಿ, ಬುಕಿಂಗ್ ಮಾಡಿದಾಗ ಯಾವ ಗಾಡಿ ಬರ್ತಾ ಇದೆ, ಇದಕ್ಕೂ ಅದಕ್ಕೂ ಮ್ಯಾಚ್ ಆಗ್ತಾ ಇದೆ ಅಂತ ನಂಬರ್ ಪ್ಲೇಟ್ ನೋಡ್ತಾರೆ. ಬಟ್ ಅದ್ ಮ್ಯಾಚ್ ಆಗಿಲ್ಲ ಅಂದ್ರೆ ಸಡನ್ ಆಗಿ ಯಾರನ್ನ ಹೋಗಿ ಹಿಡ್ಕೊಂಡು ಕೇಳಕ್ ಆಗಲ್ವಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ತಪ್ಪಿಸ್ಕೋಬಹುದು, ಒಂದು ಆಪ್ಷನ್ ನಮ್ಮ ರೈಡರ್ಸ್ಗೂ ಕೂಡ. ಹಂಗಾಗಿ ತುಂಬಾ ಹಳೆ ಗಾಡಿಗಳೆಲ್ಲ ಇರೋರು ಹೊಸದಾಗಿ ಮತ್ತೆ ಹೊಸ ಗಾಡಿ ತಾನಿರೋರು ಯಾರು ನಂಬರ್ ಪ್ಲೇಟ್ ಚೇಂಜ್ ಮಾಡಿಸಿಲ್ಲ. ಒಂದು ಪ್ಲಸ್ ಪಾಯಿಂಟ್ ಇದೆ, ಮೈನಸ್ ಇದೆ, ಹೇಳಕ್ ಆಗಲ್ಲ, ಎರಡು ತರ ಇರುತ್ತೆ ಆಪ್ಷನ್. ಹಂಗಾಗಿ ಈಗ ಈ ತರ ಒಂದು ಘಟನೆ ಆಗಿದೆ. ನೆಕ್ಸ್ಟ್ ಕೆಲವ್ರಂತೂ ನೋಡ್ತೀವಿ, ಪಕ್ಕಾ ಒಂದು ಕಂಪ್ನಿ ಐಟಮ್ ಕೊಡ್ಬೇಕು ಅಂದ್ರೆ ಗಾಡಿ ನಂಬರ್ ಇಂದ ಹಿಡಿದು ಮೊಬೈಲ್ ನಂಬರ್, ಅವ್ರ ಹೆಸರು, ಅವ್ರ ಫೋಟೋ ಎಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆದ್ರೆ ಮಾತ್ರನೇ ಐಟಮ್ ಕೊಡೋದು. ಇಲ್ಲ ಒಂದು ಅದರಲ್ಲಿ ಮ್ಯಾಚ್ ಆಗಿಲ್ಲ ಅಂದ್ರೆ ನಿಜವಾಗ್ಲೂ ಐಟಮೇ ಕೊಡಲ್ಲ, ಆರ್ಡರ್ ಕ್ಯಾನ್ಸಲ್ ಮಾಡ್ತಾರೆ. ಒಂದೊಂದ್ಸಲಿ ಹುಡುಗರು ಬೈಕ್ ಅಂತಾರೆ, ಏನಪ್ಪಾ ಇವ್ರು ಕೊಡೋ ಐಟಮ್ಗೆ ಇಷ್ಟೊಂದು ರೂಲ್ಸ್ ಎಲ್ಲ ಫಾಲೋ ಮಾಡ್ತಾರೆ, ನಾವೇನು ಹೊತ್ಕೊಂಡು ಹೋಗ್ಬಿಡ್ತೀವಿ ಹಂಗೆ ಹಿಂಗೆ ಅಂತ. ಬಟ್ ಯಾರ ಈ ತರ ಒಬ್ಬ ಮಾಡಿದಾಗ ಈ ತರ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತಲ್ವಾ. ಅದಕ್ಕೋಸ್ಕರನೇ ಕೆಲವು ಕಸ್ಟಮರ್ ಸ್ಟ್ರಿಕ್ಟ್ ಆಗಿ ಇದ್ ಮಾಡ್ತಾರೆ. ಹೌದು, ಅದು ಒಂಥರ ಒಳ್ಳೇದೇನೆ. ಯಾಕಂದ್ರೆ ನಾಳೆ ದಿವಸ ಮೆಟೀರಿಯಲ್ ಅವ್ರಿಗೆ ಹೋದ್ರೆ ಯಾರ್ ರೆಸ್ಪಾನ್ಸಿಬಿಲಿಟಿ ಕೇಳಿ? ಲಕ್ಷಾಂತರ ರೂಪಾಯಿ ಮೆಟೀರಿಯಲ್ ಕೊಟ್ಟಿರ್ತಾರೆ, ಯಾರೋ ಒಬ್ಬ ಈ ತರ ಎತ್ಕೊಂಡು ಹೋಗ್ಬಿಟ್ಟ ಅಂದ್ರೆ ಮತ್ತೆ ಅವ್ರ ಜವಾಬ್ದಾರಿ ತಗೊಳಕ್ ಆಗತ್ತಾ? ಕಂಪ್ನಿ ಇವರೇ ಮತ್ತೆ ಮೆಟೀರಿಯಲ್ ಕೊಡ್ಬೇಕು, ಕಂಪ್ನಿ ಅಂತ ಜವಾಬ್ದಾರಿ ತಗೊಳಲ್ಲ. ಹಂಗಾಗಿ ಅದಕ್ಕೋಸ್ಕರನೇ ಕೆಲವು ಕಸ್ಟಮರ್ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ, ಮ್ಯಾಚ್ ಆಗಿಲ್ಲ ಇಮಿಡಿಯೇಟ್ ಆರ್ಡರ್ ಕೂಡ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಇದು ಒಂದು ಸಮಸ್ಯೆ. ಈ ತರ ಈಗ ನಡೆದಿರೋ ಘಟನೆ ನ್ಯೂಸ್ ಚಾನಲ್ ಎಲ್ಲ ಬಂದಿದೆ. ಇದೆಲ್ಲ ಸ್ವಲ್ಪ ಮತ್ತೆ ಇನ್ನ ಪಬ್ಲಿಸಿಟಿ ಜನಕ್ಕೆ ಗೊತ್ತಾದ್ರೆ ನಾಳೆ ದಿವಸ ಎಷ್ಟೋ ಬುಕಿಂಗ್ ಆಗೋದು ಕಮ್ಮಿ ಆಗುತ್ತೆ. ಕಸ್ಟಮರ್ ಪರವಾಗಿಲ್ಲಪ್ಪ, ಒಂದು ಹಾಫ್ ಡೇ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ನಾವೇ ಹೋಗಿ ಮೆಟೀರಿಯಲ್ ತಂದ್ಬಿಡೋಣ ಅಂತ ಎಲ್ಲರೂ ಅವರೇ ಹೋಗಿ ಬಂದ್ಬಿಡ್ತಾರೆ ಟ್ರಾವೆಲ್ ಮಾಡ್ಕೊಂಡು. ಈ ತರ ಘಟನೆಗಳು ಆಗ್ತಾ ಇದಾವೆ. ಇದಕ್ ಮುಂಚೆನೂ ಕೂಡ ಆಗಿತ್ತು, ಪೋರ್ಟ್ರಲ್ಲಿ ಒಂದೋ ಎರಡೋ ಆಗಿದಾವೆ, ಅದು ಕೂಡ ಪ್ರಾಬ್ಲಮ್ ಆಯ್ತು. ಈಗ ರೀಸೆಂಟ್ ಆಗಿ ಯಾವ ಆಗಿರ್ಲಿಲ್ಲ, ಒಂದ್ 6 ಮಂತ್ 1 year ಇಂದ ಈ ತರ ಘಟನೆ ಯಾವ್ದು ಆಗಿರ್ಲಿಲ್ಲ ಆಕ್ಚುಲಿ. ಮೆಟೀರಿಯಲ್ ಎತ್ಕೊಂಡು ಹೋಗಿದ್ದಾರೆ ರೈಡರ್ಗಳು ಯಾರೇ ಆಗ್ಲಿ, ರಾಪಿಡೋದಲ್ಲಿ ಆಗ್ಬೋದು, ಪೋರ್ಟ್ರಲ್ಲಿ ಆಗ್ಬೋದು. ಬಟ್ ಈ ರೀಸೆಂಟ್ ನಿನ್ನೆ ನೈಟ್ ಆಗಿರೋ ಘಟನೆ ಇದು. ನೈಟ್ ಅಲ್ಲೇ ಕ್ಯಾಮ್ರಾ ಕೂಡ ಫ್ರಾಕ್ಚರ್ ಎಲ್ಲ ಆಗಿದೆ, ವಿಡಿಯೋ ಫೋಟೋ ಎಲ್ಲ ಫುಟೇಜ್ ಬಂದಿದೆ ಅವ್ರದ್ದು.
ಬಟ್ ಎಲ್ಲೂ ಹೋಗಲ್ಲ ತಪ್ಪಿಸ್ಕೊಂಡು ಬೆಂಗಳೂರು ಬಿಟ್ಟು. ಸಿಕ್ಕೇ ಸಿಗ್ತಾನೆ. ಸಿಕ್ಕಿದ್ಮೇಲೆ ಗೊತ್ತಾಗತ್ತೆ ಆ ವ್ಯಕ್ತಿ ಯಾರು ಏನು ಎತ್ತ ಅಂತವ. ನಿಜವಾಗ್ಲೂ ಒಂದು ಬೇಸರದ ಸಂಗತಿ ಅಂತ ಹೇಳ್ಬೋದು ನಿಜವಾಗ್ಲೂ. ಎಲ್ರಿಗೂ ಬೇಜಾರಾಗುತ್ತೆ, ಯಾಕಂದ್ರೆ ಒಳ್ಳೆಯವ್ರಿಗೆಲ್ಲ ಈಗ ಕೆಟ್ಟ ಹೆಸರು. ಒಬ್ಬರೇ ಒಬ್ಬ ಮಾಡೋದ್ರಿಂದ ಇಡೀ ಕಂಪ್ನಿಗೂ ಬ್ಲಾಕ್ ಮಾರ್ಕು, ಎಲ್ಲಾ ರೈಡರ್ಸ್ಗೂ ಬ್ಲಾಕ್ ಮಾರ್ಕು. ಈ ತರ ಸಮಸ್ಯೆ ನಿಜವಾಗ್ಲೂ ಮಾಡಬಾರ್ದು. ಈ ತರ ಒಂದು ಕಂಪ್ನಿ ಅನ್ನ ಕೊಡ್ತಾ ಇದ್ರೆ ಆ ಕಂಪ್ನಿ ನಿಯತ್ತಾಗಿ ಕೆಲಸ ಮಾಡ್ಬೇಕು ಇವರು. ಈ ತರ ಕಳ್ತನ ಮಾಡೋದು, ಕೊಲೆ ಮಾಡೋದು, ಇವೆಲ್ಲ ಏನಿದು ಹೇಳಿ? ಇವೇ ಶಾಶ್ವತನ ಇದು? ಪರ್ಮನೆಂಟಾ? ಇವತ್ತು ಕಷ್ಟಪಟ್ಟು ದುಡ್ದಿರೋ ದುಡ್ಡೇ ನಮ್ಮ ಹತ್ರ ಇರಲ್ಲ. ಅಂತದ್ರಲ್ಲಿ ಈ ತರ ಕಳ್ತನ ಮಾಡಿದ್ದು ಹೇಳಲ್ಲ, ಕಳ್ತನ ಮಾಡಿದ್ದು ಇವತ್ತು ಕಳ್ತನ ಮಾಡಿದ್ರೆ ನಾಳೆ ಇರಲ್ಲ. ಹಂಗೆ ಕದ್ದಿದ್ದು ಮಧ್ಯಾಹ್ನ ಲಯ ಅಂತ ಒಂದ್ ಗಾದೆ ಕೂಡ ಹೇಳ್ತಾರೆ. ಹಂಗಾಗಿ ಇವೆಲ್ಲ ಮಾಡಬಾರ್ದು. ಬಟ್ ಅವ್ನ್ಗೆ ಏನೋ ಏನ್ ಇಂಟೆನ್ಷನ್ ಇಟ್ಕೊಂಡ್ ಬಂದ್ನೋ ಏನೋ ಕತೆ ಎಲ್ಲ ಗೊತ್ತಿಲ್ಲ, ಮಾಡಿದಾನೆ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಈ ತರ ನಡೆದೋಗಿದೆ ಘಟನೆ ಒಂದು. ಬೆಂಗಳೂರಲ್ಲಿ ಆಗಿರೋದು ಇದು. ನಿನ್ನೆ ನೈಟ್ ಹೆಣ್ಣೂರು ಬಾಗ್ಲೂರು ರೋಡ್ SBI ಲೇಔಟ್ ಇಂದ ಮಾರತ್ತಹಳ್ಳಿಗೆ ತಗೊಂಡ್ ಬರ್ತಕ್ಕಂಥ ದೊಡ್ಡ ಕನ್ನಳ್ಳಿ ಇಲ್ಲಿಗೆ ಬುಕ್ಕಿಂಗ್ ಆಗಿದೆ. ಬಟ್ ಡೆಲಿವರಿ ಕೊಟ್ಟಿಲ್ಲ ಅವನು. ಬಟ್ ಏನ್ ಪ್ರಾಬ್ಲಮ್ ಆಯ್ತು ಅಂತ ಗೊತ್ತಿಲ್ಲ. ಒಂದು ಮೋಸ್ಟ್ ಏನಾದ್ರು ಬೇರೆ ಇಶ್ಯೂ ಏನಾದ್ರು ಆಗಿದೆಯೋ. ಸದ್ಯಕ್ ನ್ಯೂಸ್ ಚಾನೆಲ್ ನಾಗ ಹೇಳಿರೋದು, ನಮಗ್ ಬಂದಿರೋ ಅಪ್ಡೇಟು ಇಷ್ಟೇನೆ. ಲ್ಯಾಪ್ಟಾಪ್ ಎತ್ಕೊಂಡು ಹೋಗಿದ್ದಾನೆ, ಮೊಬೈಲ್ ನಂಬರ್ ಸ್ವಿಚ್ ಆಫ್, ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ ಅನ್ನೋ ಒಂದು ರೀಸನ್ ಮಾತ್ರ ನ್ಯೂಸ್ ಚಾನಲ್ ಕೂಡ ಬಂದಿದೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಒಂದ್ ಸ್ವಲ್ಪ ರಿವ್ಯೂ ಕೊಡ್ಬೇಕಾಗಿತ್ತೆ, ಕೊಟ್ಟೆ ಅಷ್ಟೇನೆ. ಬಟ್ ಇದು ಹುಡುಗನ್ ಹಿಡಿದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಏನ್ ಪ್ರಾಬ್ಲಮ್ ಆಯ್ತು, ಅವ್ನಿಗೆ ಏನಾದ್ರು ಪರ್ಸನಲ್ ಇಶ್ಯೂ ಏನಾರು ಆಗಿದೆಯಾ, ಬೇರೆ ಏನಾದ್ರು ವೆಹಿಕಲ್ಸ್ ತೊಂದ್ರೆ ಆಯ್ತು, ಬೇರೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಕಳ್ತನ ಆಗಿದೆ ಅಂತ ಅಷ್ಟೇ ಬಂದಿರೋದು ನ್ಯೂಸ್. ನೋಡೋಣ, ನಾಳೆವರೆಗೂ ಕಾದು ಇನ್ನ ಒಂದ್ 2 ದಿವಸದಲ್ಲಿ ಇದು ಕೂಡ ನ್ಯೂಸ್ ಬಂದೇ ಬರುತ್ತೆ. ಮತ್ತೆ ಸಿಕ್ಕಿದಾನೆ ಹುಡುಗ ಏನಾಗಿದೆ ಅಂತ. ಅದು ಬಂದ್ರೆ ಖಂಡಿತ ತಿಳಿಸ್ಕೊಡ್ತೀನಿ. ಮತ್ತೆ ನಮ್ಮೆಲ್ಲ ರೈಡರ್ಸ್ ಕೂಡ ಕೇಳೋದಷ್ಟೇನೆ, ಎಲ್ಲರೂ ಅಷ್ಟೇ ಸೇಫ್ಟಿಯಾಗಿ ಮಾಡಿ ಡ್ಯೂಟಿನ. ಯಾಕೆಂದ್ರೆ ಗೊತ್ತಿರ್ಬೇಕು, ಈ ತರ ಏನೋ ಒಂದ್ ಘಟನೆ ಆದಾಗ ಸುಮ್ನೆ ಎಲ್ಲಾರ್ಗು ಪ್ರಾಬ್ಲಮ್ ಆಗತ್ತೆ. ಯಾರೋ ಮಾಡಲ್ಲ, ಯಾರೋ ಒಬ್ರು ಇಬ್ರು ಮಾಡ್ಬಿಟ್ರೆ ಎಲ್ಲರಿಗೂ ಪ್ರಾಬ್ಲಮ್. ಓಕೆ, ಒಟ್ಟಲ್ಲಿ ಸೇಫ್ ಆಗಿ ಡ್ಯೂಟಿ ಮಾಡಿ, ಫುಲ್ ಹೆಲ್ಮೆಟ್ ಹಾಕೊಳ್ಳಿ. ಪ್ಯಾಸೆಂಜರ್ಗೂ ಅಷ್ಟೇ ಫುಲ್ ಹೆಲ್ಮೆಟ್ ಕೊಡಿ. ಆದಷ್ಟು ನೈಟ್ ಡ್ಯೂಟಿ ಮಾಡೋದು ಕಮ್ಮಿ ಮಾಡಿ, ಡೇಲಿ ಡ್ಯೂಟಿ ಮಾಡ್ಕೊಂಡು ಆದಷ್ಟು ಸೇಫ್ಟಿಯಾಗಿ ಬೇಗ ಮನೆಗೆ ಹೋಗಿ. ರೂಲ್ಸ್ ಎಲ್ಲ ಫಾಲೋ ಮಾಡ್ಕೊಳ್ಳಿ, ಏನೇ ಇದೆ ಅದನ್ನ. ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಯಾಕೆಂದ್ರೆ ನಾಳೆ ದಿವಸ ಪ್ರಾಬ್ಲಮ್ ಆದ್ರೆ, ಈ ತರ ಏನಾದ್ರು ಪ್ರಾಬ್ಲಮ್ ಆದಾಗ ಕಷ್ಟ ಆಗತ್ತೆ. ಹಂಗಾಗಿ ನಿಮ್ ಗಾಡಿ ನಿಮ್ಮ ಹೆಸರಲ್ಲೇ ಇರ್ಲಿ. ಪ್ರತಿಯೊಂದು ಅದಕ್ಕೆ ಇನ್ಸೂರೆನ್ಸ್ ಆಗಿರ್ಬೋದು, RC ಆಗಿರ್ಬೋದು, DL, ಎಮಿಷನ್ ಟೆಸ್ಟ್, ನಿಮ್ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಇರ್ಲಿ ಡಾಕ್ಯುಮೆಂಟ್ಸ್. ಆ ಡಾಕ್ಯುಮೆಂಟ್ಸ್ ಇದ್ರೆ ಏನೇ ಒಂದು ತೊಂದರೆ ಆದ್ರೂ ನೀವು ನಾಳೆ ದಿವಸ ಅದನ್ನ ಸಬ್ಮಿಟ್ ಮಾಡಿದ್ರೆ, ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಬೇರೆ ಇನ್ನೊಂದು ಏನೇ ಆಗಿರ್ಬೋದು, ನಿಮ್ಗೆ ಎಲ್ಲಾ ತರ ರಿಕವರಿ ಆಗುತ್ತೆ. ಹಂಗಾಗಿ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೂ ನಿಮ್ಗೆ ಯಾವ್ದೇ ತರ ಅಮೌಂಟ್ ಇರ್ಬೋದು ಏನೂ ಬರಲ್ಲ. ನೀವು ರನ್ನಿಂಗ್, ನೀವು ಒಂದು ರಿಜಿಸ್ಟ್ರೇಷನ್ ಅಲ್ಲೇ ಒಂದ್ ಗಾಡಿ ಕೊಟ್ಟು ನೀವೇ ಒಂದ್ ಗಾಡಿ ರನ್ ಮಾಡ್ತಾ ಇದೀರಾ ಅಂದಾಗ, ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದಾಗ ₹1 ದುಡ್ಡು ಯಾವ್ದು ಬರಲ್ಲ. ಇದೊಂದು ಜ್ಞಾಪಕದಾಗ ಇಟ್ಕೊಳ್ಳಿ ಖಂಡಿತವಾಗಿನ. ಹಂಗಾಗಿ ಆದಷ್ಟು ನೀವು ಯಾವ ಗಾಡಿ ರಿಜಿಸ್ಟರ್ ಮಾಡಿರ್ತಾರೆ ಕಂಪ್ನಿಗೆ, ಅದೇ ಗಾಡಿ ರನ್ ಮಾಡಕ್ ಟ್ರೈ ಮಾಡಿ. ಅಷ್ಟೇ, ನಮಗ್ ಅನ್ಸಿದ್ದು ಹೇಳಿದೀವಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಏನಾಗಿದೆ ಅಂತ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಹ್ಯಾವ್ ಎ ನೈಸ್ ಡೇ. ಗುಡ್ ನೈಟ್ ಫ್ರೆಂಡ್ಸ್.